ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಜಾಮೀನುಗಾಗಿ 2,000 ಪುಟಗಳ ಆಬ್ಜೆಕ್ಷನ್. 5,300 ಪೇಜ್ ಚಾರ್ಜ್ ಶೀಟ್ಗೆ 2,000 ಪುಟಗಳ ಆಬ್ಜೆಕ್ಷನ್ ನೀಡಲಾಗಿದೆ. ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಕೊಲೆ ಆರೋಪಿ ಪರ ಸಲ್ಲಿಕೆಯಾದ ಅತಿ ದೊಡ್ಡ ಆಬ್ಜೆಕ್ಷನ್ ಇದಾಗಿದೆ. ದರ್ಶನ್ಗೆ ಜಾಮೀನು ನೀಡುವಂತೆ 2,000 ಪುಟಗಳ ಆಬ್ಜೆಕ್ಷನ್ ವರದಿ ನೀಡಲಾಗಿದೆ. ಹಿರಿಯ ವಕೀಲ ಸಿ.ವಿ. ನಾಗೇಶ್ರಿಂದ 2,000 ಪುಟಗಳ ಆಬ್ಜೆಕ್ಷನ್. ನಾಳೆ ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆಯಲಿದೆ. ಮಧ್ಯಂತರ ಜಾಮೀನು ಪಡೆದಿರುವ ನಟ ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ರೆಗ್ಯುಲರ್ ಬೇಲ್ಗಾಗಿ ನಡೆಯುತ್ತಿರುವ ಹೈ ವೋಲ್ಟೇಜ್ ವಾದ ಪ್ರತಿವಾದ. ದರ್ಶನ್ ಪರ ವಾದ ಮಂಡಿಸುತ್ತಿರುವ ವಕೀಲ ಸಿ.ವಿ. ನಾಗೇಶ್, ಮಧ್ಯಂತರ ಜಾಮೀನು ಪಡೆದಿರೋ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ? ರೆಗ್ಯುಲರ್ ಬೇಲ್ ನೀಡದಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸಲಿದ್ದಾರೆ. ಬೆನ್ನು ನೋವಿನ ಸರ್ಜರಿಗಾಗಿ ಮಧ್ಯಂತರ ಜಾಮೀನು ಪಡೆದಿರುವ ನಟ ದರ್ಶನ್. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೊಲೆ ಆರೋಪಿ ಮೇಲೆ ಇಷ್ಟೊಂದು ಚಾರ್ಜ್ ಶೀಟ್ ಸಲ್ಲಿಕೆಯಾದ ಅತಿ ದೊಡ್ಡ ಆಬ್ಜೆಕ್ಷನ್ ಇದಾಗಿದೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು 2,000 ಪುಟಗಳ ಆಬ್ಜೆಕ್ಷನ್ ಸಲ್ಲಿಸಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಜಾಮೀನುಗಾಗಿ 2,000 ಪುಟಗಳ ಆಬ್ಜೆಕ್ಷನ್. 5,300 ಪೇಜ್ ಚಾರ್ಜ್ ಶೀಟ್ಗೆ 2,000 ಪುಟಗಳ ಆಬ್ಜೆಕ್ಷನ್ ನೀಡಲಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೊಲೆ ಆರೋಪಿ ಪರ ಸಲ್ಲಿಕೆಯಾದ ಅತಿ ದೊಡ್ಡ ಆಬ್ಜೆಕ್ಷನ್ ಇದಾಗಿದೆ. ದರ್ಶನ್ಗೆ ಬೇಲ್ ನೀಡುವಂತೆ 2,000 ಪುಟಗಳ ಆಬ್ಜೆಕ್ಷನ್ ನೀಡಿದ್ದಾರೆ ಸಿ.ವಿ. ನಾಗೇಶ್. ದರ್ಶನ್ ಪರ ವಾದ ಮಂಡಿಸುತ್ತಿರುವ ಸಿ.ವಿ. ನಾಗೇಶ್, ಹಿರಿಯ ವಕೀಲರಾದಂತಹ ಸಿ.ವಿ. ನಾಗೇಶ್ರಿಂದ 2,000 ಪುಟಗಳ ಆಬ್ಜೆಕ್ಷನ್ ನೀಡಲಾಗಿದೆ. ನಾಳೆ ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆಯಲಿದೆ. ಮಧ್ಯಂತರ ಜಾಮೀನು ಪಡೆದಿರುವ ನಟ ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ಮೆಡಿಕಲ್ ಆಧಾರದ ಮೇಲೆ ನಟ ದರ್ಶನ್ಗೆ ಬೇಲ್ ಸಿಕ್ಕಿತ್ತು. ಈಗ ಮಧ್ಯಂತರ ಜಾಮೀನು ಪಡೆದಿರುವ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಕಾದ್ ನೋಡಬೇಕಾಗಿದೆ.